ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಈ ರೋಟರಿ ಸಮಸ್ಯೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ. ರೋಟರಿ ಸಮಸ್ಯೆ ಮುಳುವಾಲಲ್ಲಿದ್ದು ನಿಂತೋಗಿದ್ದಂಥ ಸಮಸ್ಯೆಯನ್ನು ಮಾನ್ಯ ಕಾಡಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ 2010ರಲ್ಲಿ ರೋಟರಿ ಸಮಸ್ಯೆಯನ್ನು ಮತ್ತೆ ಮುಳುಬಾಗಿಲಲ್ಲಿ ಹುಟ್ಟುಹಾಕಿ ಮತ್ತೆ 2 ವರ್ಷದಲ್ಲಿ ರೋಟರಿ ಸಮಸ್ಯೆ ಕಾರ್ಯಚಟುವಟಿಕೆಗಳನ್ನು ನಡೆಸೋದಕ್ಕೆ ಜಾಗದ ಅಭಾವ ಇದ್ದದ್ದನ್ನು ಕಂಡು 2 ವರ್ಷದಲ್ಲಿ 2012ರಲ್ಲಿ ಒಂದು ಸುಚಿತವಾದಂಥ ರೋಟರಿ ಭವನವನ್ನು ನಿರ್ಮಾಣ ಮಾಡಿಸ್ಕೊಟ್ಟಂಥ ಕೀರ್ತಿ ಸಹ ನಮ್ಮ ಕಾಡಹಳ್ಳಿ ನಾಗರಾಜ್ ಅವರಿಗೆ ಸಲ್ಲುತ್ತೆ. ಆವತ್ತಿನಿಂದ ಇವತ್ತಿನವರೆಗೂ ಭಾಳಷ್ಟು ಹೆಲ್ತ್ ಕ್ಯಾಂಪ್ಗಳನ್ನಿರ್ಬೋದು, ಶಾಲೆಗಳಿಗೆ ಕಂಪ್ಯೂಟರ್ಸನ್ನು ಕೊಟ್ಟಿರೋದು ಇರ್ಬೋದು, ಈ ನಿಮ್ಮ ರಾಧಾಕೃಷ್ಣ ಪ್ರೌಢಶಾಲೆಗೆ ಈಗಾಗಲೇ ನಾವು ರೋಟರಿ ಸಮಸ್ಯೆಯಿಂದ ಸ್ಕೂಲ್ ಡೆಸ್ಕ್ಗಳನ್ನು ಕೊಟ್ಟಿದ್ದೀವಿ, ಒಂದು ಶೌಚಾಲಯವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಈಗ ಇಲ್ಲಿಗೆ ಬಂದ ತಕ್ಷಣ ನಮ್ಮ ರಾಜಣ್ಣವರು ಅವರು ನಮ್ಮ ಗುರುಗಳು, ಇಲ್ಲಿ ಕುಡಿಯೋದಕ್ಕೆ ಹುಡುಗರಿಗೆ ನೀರು ಫಿಲ್ಟರ್ನ ಅಭಾವ ಇದೆ ಅಂತ ಹೇಳಿದ್ದಾರೆ. ಅದನ್ನ ಆದಷ್ಟು ಬೇಗ ಬೆಂಗಳೂರು ಕ್ಲಬ್ ಅವ್ರ ಮುಖಾಂತರ ಒಂದು ಫಿಲ್ಟರ್ನ ಸಹ ನಿಮ್ಮ ಒಂದು ಶಾಲೆಗೆ ಕೊಡಿಸೋಕ್ಕೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಮೊದಲಿಗೆ ರೋಟರಿ ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಬೇಕು ಭಾರತ ಅಂತೇಳಿ ಆದರೆ ಹಿಂದೆ ಬಿದ್ದು ಅದನ್ನು 2000 ಪೋಲಿಯೋ ಮುಕ್ತ ಭಾರತ ಆದ ನಂತರ ಮುನ್ನೆಜ್ಜೆಯಾಗಿ ಲಿಟ್ರಸಿ ಪ್ರೋಗ್ರಾಮ್ ಮಾಡ್ತಾ ಎಲ್ಲ ಕನ್ನಡ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಏಳಿಗೆಗಾಗಿ ಲಿಟ್ರಸಿ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ಭಾಳಷ್ಟು ಕಾರ್ಯಕ್ರಮಗಳನ್ನು ರೋಟರಿ ಸಮಸ್ಯೆ ಹಮ್ಮಿಕೊಂಡಿದೆ. ಅದರ ಒಂದು ಭಾಗವಾಗಿ ಗರ್ಲ್ಸ್ ಆನ್ ವೀಲ್ಸ್ ಅನ್ನೋ ಒಂದು ಕಾರ್ಯಕ್ರಮ ಆಗಿ ಬೆಂಗಳೂರು ಲೈಫ್ ಸೈಡ್ ರೋಟರಿ ಕ್ಲಬ್ ಹಾಗೂ ರೋಟರಿ ಮುಳಬಾಲ್ ಸೆಂಟ್ರಲ್ ಕ್ಲಬ್ ವತಿಯಿಂದ ಈ ಒಂದು ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ 100 ಸೈಕಲ್ಗಳನ್ನು ಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ಅದು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ಸಹ ನಾವು ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದೀವಿ ಜಿಲ್ಲೆಯಲ್ಲಿ. ಅದನ್ನು ಸಹ ಮುಂದಿನ ವರ್ಷದಲ್ಲಿ ಈಡೇರಿಸ್ಕೊಳ್ತೀವಿ. ನಮ್ಮ ಈ ರೋಟರಿ ಸಮಸ್ಯೆ ಇಷ್ಟೊಂದು ಅಭೂತವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ನಾಗರಾಜ್ ಸರ್ ಅವರು. ಅವರ ಒಂದು ಸೂಚನೆಗಳಂತೆ ಅವರೊಂದು ಮಾರ್ಗದರ್ಶನದಲ್ಲಿ ಈ ರೋಟರಿ ಸಂಸ್ಥೆ ಬಹಳಷ್ಟು ಕಾರ್ಯಗಳನ್ನು ಕೈಗೊಳ್ತಾ ಇದೆ. ಹೋದ ವರ್ಷ ನನಗೆ ಇಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 9 ಶಾಲಾ ಕೊಠಡಿಗಳ ಒಂದು ಬೃಹತ್ ಶಾಲಾ ಕಟ್ಟಡಿಯನ್ನು ಸಹ ಕೊಟ್ಟಿದ್ದೀವಿ. ಅದರ ಹೋದ ವರ್ಷ ತಿಪ್ತೊಡ್ಡಿ ಗ್ರಾಮದಲ್ಲೂ ನಮ್ಮ ಅಧ್ಯಕ್ಷರ ಗ್ರಾಮದಲ್ಲಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೀತಗಳು ಬಹಳಷ್ಟು ಶೀತಳಗೊಂಡು ಬಿದ್ದೋಯಿತಂತ ಸರ್ಕಾರಿ ಪುನರ್ನಿರ್ಮಾಣ ಕೊಟ್ಟಂತ ಕೀರ್ತಿ ಸಹ ರೋಟರಿ ಸಮಸ್ಯೆ ಸಲ್ಲುತ್ತೆ. ಇದೇ ರೀತಿ ಮುಂದಿನ ತಿಂಗಳಲ್ಲಿ ಸಹ ಗಡಿ ಜಿಲ್ಲೆಯಾದಂಥ ತಾಲೂಕಾದಂಥ ಮುಳಬಾಲ್ ತಾಲೂಕಿನಲ್ಲಿ ರೋಟರಿ ಸಮಸ್ಯೆ ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯ ಮಾರ್ಗದರ್ಶನದಲ್ಲಿ ನಡೆಸ್ಕೊಡ್ತೀವಿ. ಈಗಾಗಲೇ ಮುಂದಿನ 2027-28ನೇ ಸಾಲಿಗೆ ನಮ್ಮ ಕಲ್ಲಳ್ಳಿ ಪ್ರಭಾಕರ್ ಅವ್ರನ್ನ ರೋಟರಿ ಸಮಸ್ಯೆ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಅವರ ಒಂದು ಅಧ್ಯಕ್ಷತೆ ಮುಂದಿನ ಸಾಲಿಗೆ ನಮ್ಮದೇ ಸ್ನೇಹಿತರಂತ ಶಂಕರ್ ಅವರು ಅಧ್ಯಕ್ಷರಾಗ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ರೋಟರಿ ಮುಖಾಂತರ ತಾಲೂಕಲ್ಲಿಗೆ ನಡೆಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ನಮ್ಮ ಈ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ.